ಕಕ್ಕೇರ ಜಾತ್ರೆಯಲ್ಲಿ ಜನಸಾಗರ. ಭಕ್ತಿ ಭಾವದಿ ದೇವಿಗೆ ಪೂಜೆ ಸಲ್ಲಿಸಿದ ಭಕ್ತ ಸಾಗರ. ದೇವತೆಯರಿಗೆ ಉಡಿ ತುಂಬಿ ಹರಕೆ ಸಲ್ಲಿಕೆ. ಡೊಳ್ಳು, ಬಾಜಾ ಭಜಂತ್ರಿ, ವಾದ್ಯ ಮೇಳ, ಗಂಗೆಯಲ್ಲಿ ಮಿಂದೆದ್ದ ದೇವತೆಯರು. ಇದು ಕಕ್ಕೇರದಲ್ಲಿ 3 ದಿನಗಳಿಂದ ನಡೆಯುತ್ತಿರೋ ಗ್ರಾಮ ದೇವತೆಯರ ಜಾತ್ರೆ ವೈಭವ. ದೇವಿ ಜಾತ್ರೆ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಅಸಂಖ್ಯ ಭಕ್ತರು ಹರಕೆ ಸಲ್ಲಿಸಿದ್ರು. 360 ದೀವಟಿಗೆ, ಡೊಳ್ಳು, ಬಾಜಾ ಭಜಂತ್ರಿ, ವಾದ್ಯ ಮೇಳಗಳೊಂದಿಗೆ ಗಂಗೆಯಲ್ಲಿ ಮಿಂದೆದ್ದ ದೇವತೆಯರು ಶುಕ್ರವಾರ ಬೆಳಗಿನ ಜಾವ ಸದರಗಟ್ಟಿಯಲ್ಲಿ ವಿರಾಜಮಾನರಾದ್ರು. 5 ವರ್ಷಕ್ಕೊಂದ್ಸಲ ನಮ್ಮ ಕಕ್ಕೇರ ಪಟ್ಟಣದಲ್ಲಿ ಜರುಗ್ತಾ ಇದೆ. ವಿಶೇಷವಾಗಿ ಇಡೀ ಕರ್ನಾಟಕದಲ್ಲಿಯೇ ನಮ್ಮ ಕಕ್ಕೇರ ಪಟ್ಟಣದ ಜಾತ್ರಾ ಮಹೋತ್ಸವ ವಿಶೇಷವಾದಂತಹ ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಜರುಗ್ತಾ ಇದ್ದಂತೆ ನನಗೆ ಅನಿಸ್ತಾ ಇದೆ. ಆದಿಶಕ್ತಿ ಶ್ರೀದೇವಿಯು ಗಂಗಾ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಕಕ್ಕೇರ ಪಟ್ಟಣದಿಂದ 5 ಕಿಲೋಮೀಟರ್ ದಕ್ಷಿಣ ದಿಕ್ಕಿಗೆ ಕೃಷ್ಣಾ ನದಿ ಗಂಗಾ ಸ್ಥಳಕ್ಕೆ ಹೋಗ್ತಾ ಇದ್ದಾಳೆ. ಅಲ್ಲಿ ಗಂಗಾಸ್ಥಳ ಪೂಜಾ ಪುರಸ್ಕಾರ, ಅಲ್ಲಿ ಗಟ್ಟಿ ಹನುಮಪ್ಪ ನಾಯಕ ನಡಗಡ್ಡಿ ಸಂಸ್ಥಾನ ಸುಮಾರಾಗಿ ಬರೋ ಸಮಯದಲ್ಲಿ ಅತಿ ವಿಜೃಂಭಣೆಯಿಂದ ವೈಭವದೊಂದಿಗೆ, ವಾದ್ಯ ಮೇಳಗಳೊಂದಿಗೆ, ಭಕ್ತರ ಜಯಘೋಷಗಳೊಂದಿಗೆ ಸಾವಿರಾರು ಭಕ್ತರು ನದಿಗೆ ಹೋಗ್ತಾರ. ಅಲ್ಲೆಲ್ಲ ಸ್ನಾನ ಮಾಡಿ ಗಂಗಾಸ್ಥಳ ಪಡ್ಕೊಂಡು ಬರ್ತಾರ. ಬರೋ ಕಾಲಕ್ಕೆ ಎಲ್ಲ ಧಾರ್ಮಿಕ ಅಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದ. ದ್ಯಾಮವ್ವ ಗುಡಿಯಿಂದ ಜೋಡೆತ್ತಿನ ರಥದಲ್ಲಿ 5-6 ಕಿಲೋಮೀಟರ್ ಮಾರ್ಗ ಸಂಚರಿಸಿ ಕೃಷ್ಣಾ ನದಿಯ ಜಲದಲ್ಲಿ ದೇವಿ ಮಿಂದೇಳುವಂತೆ ಭಕ್ತರು ಸೇವೆ ಸಲ್ಲಿಸುತ್ತಾರೆ. ದ್ಯಾಮವ್ವ ದೇವಿಯನ್ನ ಕೃಷ್ಣಾ ನದಿ ಮಜ್ಜನ ಆದ ಬಳಿಕ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಬಳಿಕ ಬಂದಂತಹ ಭಕ್ತರೆಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನ ಮಾಡುವುದು ಇಲ್ಲಿನ ಸಂಪ್ರದಾಯ. ಈ ಸಲವೂ ಕೂಡ ಸಾವಿರಾರು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾದ್ರು. ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಭಕ್ತರ ಪಾಲಿಗೆ ಈ ದೇವಿಯೇ ಅಭಯದಾತೆ. ಭಕ್ತರು ದೀರ್ಘದಂಡ ನಮಸ್ಕಾರ ಹಾಕಿ ಕೊಡೆ ಮತ್ತು ಗಂಟೆ ಅರ್ಪಿಸಿ ಉಡಿ ತುಂಬಿ ಹುಗ್ಗಿ, ಹೋಳಿಗೆ, ಕಾಯಿ ಕರ್ಪೂರ, ಹೂಹಣ್ಣು ಅರ್ಪಿಸುವ ಮೂಲಕ ಹರಕೆ ಸಲ್ಲಿಸಿದ್ರು. ನಮ್ಮ ಕಕ್ಕೇರ ಇಡೀ ದೇವ ಎಲ್ಲಾ ಜಾತಿ ಜನಾಂಗದವರು ಭಾವೈಕ್ಯತೆ ಇದೆ. ನಮ್ಮ ದೇವಿ ವೈಶಿಷ್ಟ್ಯಪೂರ್ಣ. ಎಲ್ಲಾ ಜಾತಿ ಜನಾಂಗದವರು ಏನು ದೇಣಿಗೆ ಕೊಟ್ಟಿರ್ತಾರ, ಆ ದೇಣಿಗೆಯಲ್ಲಿ ಸಂಗ್ರಹ ಮಾಡಿರ್ತಕ್ಕ ಹಣದಿಂದ ಅವರು ಫಲ ಪುಷ್ಪಗಳು ತಗೊಂಡೋಗಿ ಆ ತಾಯಿಗೆ ಸಮರ್ಪಣೆ ಅಲ್ಲಿಂದ ನಾವು ಬರ್ಮಾಡ್ಕೊಂತೀವಿ. ಗ್ರಾಮಕ್ಕೆ ಬರ್ಮಾಡ್ಕೊಂಡ್ಮೇಲೆ ರಾತ್ರಿ 4-4:30 ಅಥವಾ 5 ಗಂಟೆ ಆಗ್ಬೋದು. ಬಂದ್ಮೇಲೆ ಆ ಸಾಂಪ್ರದಾಯಿಕ ಏನು ಕಾರ್ಯಕ್ರಮ ನಡೀತಾವ, ಸಾಂಪ್ರದಾಯಿಕವಾಗಿ ಹಣ್ಣು ಹಂಪಲ ಏನೇನು ಚಾರ್ಜವ್ರು ಬರ್ತಾರ, ಬರೋದು ಹೋಗೋದು ಕರ್ಕೊಳ್ಳೋದು ಇಂಥವು ನೈವೇದ್ಯ, ಹೋಳಿಗೆ, ಹುಗ್ಗಿ, ಹಣ್ಣು ಫಲ ಪುಷ್ಪ ಹಾರಗಳೊಂದಿಗೆ, ತೆಂಗಿನಕಾಯಿ ಬೆಳ್ಳಿಗೆ ನೈವೇದ್ಯವೊಂದಿಗೆ ದೀಡ್ ನಮಸ್ಕಾರ ಹಾಕಿ ಭಕ್ತಿಯನ್ನು ಸಮರ್ಪಣೆ ಮಾಡಿ ಅವರು ದೇವತೆಗೆ ಪಾತ್ರರಾಗ್ತಾರ. ಈ ಕಕ್ಕೇರ ಜೋಡು ದೇವಗಳು ಅಂದ್ರೆ ನಮ್ಮ ದೇವರು ಕಕ್ಕೇರಲ್ಲಿ ಜೋಡು ದೇವತೆಯವರು ಒಬ್ಬಕ್ಕಿಲ್ಲ.
ಅರ್ಚಕರಾದ ಯಮನಪ್ಪ ಬಡಿಗೇರ, ಸಂಗಣ್ಣ ಬಡಿಗೇರ, ಚಂದಪ್ಪ ಬಡಿಗೇರ ಸೇರಿದಂತೆ ಹಲವರು ದೇವಿಯರ ಪೂಜೆಯಲ್ಲಿ ನಿರತರಾದರು. ಒಟ್ನಲ್ಲಿ ಕಕ್ಕೇರ ಗ್ರಾಮ ದೇವಿಯರ ಜಾತ್ರೆ ಸಂಭ್ರಮ ಕಳೆಕಟ್ಟಿತ್ತು. न्यूज़ 24 भारत यादगिरी।